ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು 11 ಆಗಿದೆ. ಮಕ್ಕಳನ್ನ ಬೆಳಗ್ಗೆ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಇವಾಗ ನಾನು, ನಮ್ಮ ಅತ್ತೆ ಹಾಗೆ ನನ್ನ ಹಸ್ಬೆಂಡ್ 3 ಜನನು ಸ್ವಲ್ಪ ಹೊರಗಡೆ ಕೆಲಸಗಳಿತ್ತು, ಅದನ್ನ ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಇವಾಗ ಹೋಗ್ತಾ ಇರೋದು ತೋಟಕ್ಕೆ, ನಮ್ದಲ್ಲ ಬೇರೆಯವ್ರ ತೋಟಕ್ಕೆ. ಅಲ್ಲಿ ಸೀಬೆ ಹಣ್ಣು ಸಿಗುತ್ತೆ. ಸೊ ನಮ್ಮ ಅತ್ತೆಗೆ ತುಂಬಾ ಇಷ್ಟ, ನನಗೂ ತುಂಬಾ ಇಷ್ಟ. ಬಟ್ ಸ್ವಲ್ಪ ಹಲ್ಲು ಇವಾಗ ತಾನೇ ಸರ್ಜರಿ ಮಾಡಿಸಿದ್ದೀನಿ. ಸೊ ಅದು ಬೀಜ ಎಲ್ಲ ಹೋಗಿ ಹೋಗಿ ಸ್ಟಕ್ ಆಗ್ತಿತ್ತು ಅಲ್ಲಿ, ಅದಕ್ಕೆ ತಿನ್ನಕ್ ಆಗ್ತಾ ಇಲ್ಲ. ಒಂದ್ ಸೈಡಲ್ಲಿ ಪ್ರೆಷರ್ ಕೊಡಕ್ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ತಿಂತಾ ಇಲ್ಲ. ಪಾಪ ಅವ್ರಿಗೂ ಸೇಮ್ ಪ್ರಾಬ್ಲಮ್. ಬಟ್ ಅವರು ಇವಾಗ ಹೋಗಿ ಹಲ್ಲು ತೆಗಿಸ್ಬೇಕು, ಅವ್ರ ಊರಲ್ಲಿ ಹೋಗಿ ಹಲ್ಲು ತೆಗಿಸ್ತಾರೆ. ಹಾಗೆ ಇವತ್ತು ಅತ್ತೆ ಬಂದು ಫ್ರೈಡೇ ಬಂದಿದ್ದು, ಇವತ್ತು ಟ್ಯೂಸ್ಡೇ ವೆಡ್ನೆಸ್ಡೇ. ಸೊ ಇವತ್ತು ಅವರು ಊರಿಗೆ ಹೋಗ್ತಾ ಇದ್ದಾರೆ. ನಿನ್ನೆ ಅಷ್ಟೇನೆ ಅವ್ರದ್ದು ಬ್ಯಾಗ್ ಬಂತು ಏರ್ಪೋರ್ಟ್ ಇಂದ. ಅದು ಜೆನೇವಾ ಅನ್ನೋ ದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಲಂಡನ್ಗೆ ಬಂದು, ಮತ್ತೆ ಲಂಡನ್ ಇಂದ ಇಂಡಿಯಾಗೆ ಬಂದು, ಇಂಡಿಯಾದಿಂದ ನಮ್ಮ ಮನೆಗೆ ಬರೋದಕ್ಕೆ ಇಷ್ಟು ದಿನ ಟೈಮ್ ತಗೊಳ್ತು. ಸೊ ಇವತ್ತು ನಿನ್ನೆ ಬಂತು ಅಂತ ಅಂದ್ಬಿಟ್ಟು ಇವತ್ತು ಹೊರಡ್ತಿದ್ದಾರೆ. ಇವತ್ತು ಸ್ವಲ್ಪ ಡಿಮಾರ್ಟ್ಗೆಲ್ಲ ಹೋಗೋಣ ಅಂತ. ಇವತ್ತು ಸೀಬೆ ಹಣ್ಣು ತೋಟಕ್ಕೆ ಹೋಗಿ ತಗೊಂಡ್ ಬರೋಣ. ಸ್ವಲ್ಪ ಲೆಮನ್ ಬೇಕಿತ್ತು. ಸೊ ನನ್ನ ಹಸ್ಬೆಂಡ್ಗೆ ಗೊತ್ತಿರೋರೆ, ಅವ್ರ ಆಫೀಸಿಂದ ಬರ್ಬೇಕಾದ್ರೆ ಆನ್ ದ ವೇ ಬರ್ತಾ ಯಾವಾಗ್ಲೂ ತಗೊಂಡ್ ಬರ್ತಾರೆ. ಸೊ ಅತ್ತೆಗೆ ತುಂಬಾ ಇಷ್ಟ. ಪಾಪ ಅವರು ಒಂದು ವಾರದಿಂದ ಕೇಳಿ 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 ಸಿಗ್ಲಿಲ್ಲ. ಆವಾಗ್ಲೂ ನೆನ್ನೆ ಒಂದು ಇದು ಸೂಪರ್ ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬಂದೆ 2. ಬಟ್ ಚೆನ್ನಾಗಿರ್ಲಿಲ್ಲ, ಫುಲ್ ಸಪ್ಪೆ ಅಂದ್ರೆ ಸಪ್ಪೆ. ಅದಕ್ಕೆ ಇವಾಗ ಹೋಗಿ ತೋಟಕ್ಕೆ ಹೋಗಿ ಹಂಗೆ ತೊಗೊಂಡು ಬರೋಣ, ಫ್ರೆಶ್ ಆಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಡಿಮಾರ್ಟ್ಗೆ ಹೋಗ್ಬೇಕು. ಡಿಮಾರ್ಟಲ್ಲಿ ಸ್ವಲ್ಪ ಅವರು ಏನೋ ಪರ್ಚೇಸ್ ಮಾಡಬೇಕಂತೆ. ಹಾಗಾಗಿ ಅದನ್ನು ತಗೊಂಡು ಇವತ್ತು ಸಂಜೆ ಅವರು ಹೋಗ್ತಾರೆ. ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ. ಸೊ ಅದೆಲ್ಲ ಟೈಮ್ ಏನೋ ಮಕ್ಕಳಿಗೆಲ್ಲ ರಜೆ ಎಲ್ಲ ಸಿಕ್ಕಿದ್ಮೇಲೆ, ಈ ಮಂತ್ ಫುಲ್ ಇದೆ ಅವ್ರಿಗೆ ಎಕ್ಸಾಮು, ಒಂದಿನ ಬಿಟ್ಟು ಒಂದಿನ. ಸೊ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಮತ್ತೆ ಅತ್ತೆ ಬರ್ತಾರೆ. ಅತ್ತೆ ಬಂದ್ಮೇಲೆ ನಮ್ದು ಬೇರೆ ಪ್ಲಾನ್ ಇದೆ, ಏನು ಅಂತ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟ್ರಾಫಿಕ್ ಹೆಂಗಿದೆ ಅಂದ್ರೆ, ಇಲ್ಲಿ ನಮ್ಮ ಮನೆ ಹತ್ರನೇ, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೇನೆ ಒಂದು 20 ನಿಮಿಷ ಬೇಕಾಗುತ್ತೆ, ಅಷ್ಟು ಟ್ರಾಫಿಕ್. ಈ ಬರ್ತಾ ಬರ್ತಾ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ. ನಮ್ಮ ಮನೆ ಅಕ್ಕಪಕ್ಕದಲ್ಲಿನೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ. ಶಾವಂತಿಗೆ ಅಲ್ಲ, ಅಲ್ಲ ಸೇವಂತಿಗೆ ಕೊಡ್ತಾರೆ, ಎಲ್ಲ ಕೀಳ್ತಾವ್ರೆ. ಇಲ್ಲೇ 1-2 kg ಇಸ್ಕೊಂಡು ಹೋಗೋಣ. ಗಿಡಗಳಿರುತ್ತೆ, ಗಿಡದಲ್ಲಿ ಸಿಸಿ ಎಷ್ಟು ಕೆಳಗಡೆ ಇದೆ ನೋಡಿ ಮಾವಿನಕಾಯಿ, ಎಷ್ಟು ಕೆಳಗಡೆ ಇದೆ ಮಾವಿನಕಾಯಿ. ಇಲ್ಲಂತ ಇನ್ನು ಫುಲ್ ಕೆಳಗಡೆ. ಅತ್ತೆಗೆ ಈ ಥರ ಫ್ರೆಶ್ ಆಗಿ ಸೀಬೆ ಹಣ್ಣೆಲ್ಲ ಕಿತ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ನನಗಂತೂ ತೋಟ, ಹಳ್ಳಿ ಇದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನನ್ನ ಹಸ್ಬೆಂಡು ಮಾಲೂರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಎವ್ರಿ ಡೇ ಬರಬೇಕಾದ್ರೆ ಅದೇ ರೋಡಲ್ಲಿ ಬರ್ತಾ ಹೀಗೆ ಪರಿಚಯ ಆಗಿದ್ದಾರೆ ತೋಟದವರು. ಸೊ ಹಾಗೆ ಬರಬೇಕಾದ್ರೆ ಯಾವಾಗ್ಲೂ ಚೇಪೆಕಾಯಿ ತೊಗೊಂಡು ಬರೋರು. ನನಗಂತೂ ತುಂಬಾ ಇಷ್ಟ. ಬಟ್ ಈ ನಡುವೆ ಅಂತೂ ಹಲ್ಲು ನೋವು ತುಂಬಾ ಆಗಿತ್ತು. ಏನೇ ತಿಂದ್ರೂ ಹೋಗಿ ಲಾಸ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇತ್ತು. ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಸರ್ಜರಿ ಕೂಡ ಮಾಡಿಸ್ದೆ. ಬಟರ್ ಫ್ರೂಟ್ ತುಂಬಲ್ಲ. ಬಟರ್ ಫ್ರೂಟ್. ವಾವ್, ಇಲ್ಲಿ ನೋಡಿ ಬಟರ್ ಫ್ರೂಟ್. ಪಪ್ಪಾಯ ನೋಡಿ, ಎಷ್ಟು ದೊಡ್ಡ ದೊಡ್ಡ ಪಪ್ಪಾಯ ಇದೆ. ಇದು ಪಪ್ಪಾಯ. ಸೂಪರ್ ಇದೆ ಟೇಸ್ಟು. ಅಂಗಡಿಯಿಂದ ತೊಗೊಂಬರೋದಕ್ಕಿಂತ ಸಖತ್ತಾಗಿದೆ. ಯಾರೆಲ್ಲ ನೀವು ಚೇಪೆಕಾಯಿ ಬೆಳೆದಿದ್ದೀರಾ ಕಮೆಂಟ್ ಮಾಡಿ. ಯಾರಿಗೆ ಈ ಥರದ್ದೆಲ್ಲ ಗದ್ದೆ ಹೊಲ ಇಷ್ಟ, ತೋಟ ಎಲ್ಲ ಇಷ್ಟ, ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಒಂದು ಗಿಡ ಹಾಕೋದ್ರೇ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಈ ಥರ ತೋಟ ಫುಲ್ಲು ಹಾಕ್ಬಿಟ್ರೆ ಏನು ಚೆನ್ನಾಗಿರ್ತಲ್ಲ. ಅಲ್ಲೆಲ್ಲ ಪಕ್ಕ ಹಳ್ಳಿ ಥರ ಹೆಂಚು ಮನೆ, ಆಮೇಲೆ ಇಟ್ಟಿಗೆ ಗೂಡು, ಹಸು ಕಟ್ಟಾಕಿದ್ದಾರೆ, ಕೊಟ್ಟಿಗೆ ಎಲ್ಲ ಇದೆ.
ಕೆಲವೊಬ್ರಿಗೆ ಅನಿಸ್ಬೋದು ಇದೇನು ದೊಡ್ಡ ವಿಷಯನ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಆಗಿರೋದ್ರಿಂದ ನನಗೆ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವುದೇ ರೀತಿಯ ಹಳ್ಳಿ ವಾತಾವರಣ ಅಂತಂದ್ರೂ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಇದೇನು ತುಂಬ ದೂರ ಇಲ್ಲ, ನಮ್ಮ ಮನೆಯಿಂದ ಸ್ವಲ್ಪ ದೂರನೇ, ಅಂದರೆ ಒಂದು 45 to 1 hour ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಡೈಲಿ ಹೋಗಿ ಬರೋದಕ್ಕಂತೂ ಆಗಲ್ಲ. ಯಾವ್ದಾದ್ರು ಓಕೆ. ಇದು ಏನಕ್ಕೆ ಕಟ್ಟಿರೋದು? ಚೆನ್ನಾಗಿ ಬರುತ್ತೆ, ರೌಂಡ್ ಆಗಿ ಬರುತ್ತೆ, ದಪ್ಪ ಸೈಜ್ ದಪ್ಪ ಸಿಗುತ್ತೆ ಅಂತನಾ? ಸಿಗುತ್ತೆ, ಫ್ರೆಶ್ ಆಗಿರುತ್ತೆ, ಕಲರ್ ಇರುತ್ತೆ. ಸಾಕಣ್ಣ 3 kg? ಸಾಕು. ಇದು ರೆಡ್ಡಾ? ಹೆಂಗ್ ಗೊತ್ತಾಗುತ್ತೆ ಇದು ರೆಡ್ ಅಂತ? ಅದು ಇಷ್ಟೊಂದು ಗಿಡದಲ್ಲಿ ರೆಡ್. 20 ಗಿಡ ಹಾಕಿದ್ರಿ ತಗೊಂತಾರೆ, ಕೊಟ್ಬಿಡ್ತೀವಿ ನಾವು. ಒಂದೇ ಅಂದ್ರೆ ನಾವು ಡೈಲಿ ಕಟ್ ಮಾಡಿ ತಿಂತಾ ಇರ್ತೀವಿ. 1 ಡ್ರ್ಯಾಗನ್ ಇಟ್ಟಿದ್ದೀರಿ, 2 ದಾಳಿಂಬೆ ಇಟ್ಟಿದ್ದೀರಿ, ಪಪ್ಪಾಯ ಇಟ್ಟಿದ್ದೀರಿ, ಸಪೋಟ ಇಟ್ಟಿದ್ದೀರಿ, ಎಲ್ಲ ಒಂದೊಂದಿರೋದೆಲ್ಲ ನಾವೇ ತಿಂತೀವಿ. ಆರೆಂಜ್ ಇಟ್ಟಿದ್ದೀವಿ. ಆರೆಂಜ್ ಇಟ್ಟಿದ್ದೀರಾ? ಕೊಣ್ಣಾಕ್ ತಪ್ಪು ಇಟ್ಟಿದ್ದೀವಿ. ಒಂದೊಂದು ಇಟ್ಕೊಂಡಿದ್ದೀರಿ. ಕರ್ಬೇವು ಸೊಪ್ಪನ್ನ ತಗೊಂಡ್ ಬರಕ್ ಹೋಗ್ತಿದ್ದಾರೆ. ಇವರು ಹೇಳ್ತಾ ಇದ್ರು ಎಲ್ಲ ಥರದ್ದು ಫ್ರೂಟ್ಸು ಮನೆಗೇನು ಬೇಕೋ ಅದನ್ನೆಲ್ಲ ನಾವೇ ಹಾಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಈ ಥರದ ಜಾಗ ಇದ್ದರೆ ಎಷ್ಟು ಚಂದ ಅಲ್ವಾ, ಎಲ್ಲ ಥರದ್ದು ಒಂದೊಂದು ಫ್ರೂಟ್ಸ್ ಹಾಕೋಬೋದು. ಬೆಂಗಳೂರಲ್ಲೆಲ್ಲ 1 ಎಕರೆ ಜಾಗ ಸಿಕ್ಕಿದ್ರೆ ಸಾಕು, ಯಾವ ಹೊಲ ಗದ್ದೆ ಏನು ಮಾಡೋದು ಬೇಡ, ತಮ್ಮ ಮನೆಗೆ ಏನೇನು ಬೇಕೋ ಅದಷ್ಟನ್ನ ಬೆಳ್ಕೋಬೋದು. ನೋಡಿ ಎಷ್ಟು ದೊಡ್ಡದಿದೆ ಸಪೋಟ. ವಾವ್. ತಾತ ನಮಗೆ ಬೇವಿನ ಸೊಪ್ಪು ತೆಗೆದುಕೊಡ್ತಾ ಇದ್ದಾರೆ ನಾಳೆ ಹಬ್ಬಕ್ಕೆ. ರಸ ಮಾಡುವ. ನಮಗೆ ಬೇಕಾಗಿದ್ದಂಥ ಪಪ್ಪಾಯ ಹಾಗೆ ಸೀಬೆಹಣ್ಣು ಕರ್ಬೇವು ಸೊಪ್ಪು ಎಲ್ಲನೂ ತೊಗೊಂಡ್ವಿ. ಸೊ ಹಬ್ಬ ಇರೋದ್ರಿಂದ ನಾನು ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕೂಡ ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೇವಿನ ಸೊಪ್ಪೆಲ್ಲ ತೊಗೊಂಡೆ. ಮಣ್ಣು ಕಲರ್ ನೋಡಿ ಹೆಂಗೆ ಹೆಚ್ಚಕ್ಕೆ ಚೋಂದಿತ್ತು ನೋಡಿ ಮಣ್ಣು. ಮೈ ಗಾಡ್. ಹೂವಿನ ತೋಟದ ಹತ್ರ ಬಂದಿದ್ದೀವಿ, ಹೂವು ಇಸ್ಕೊಳ್ಳೋಣ ಅಂತ. ಹೂವು ಕೀಳ್ತಾ ಇದ್ದಾರೆ. ಸೊ ನನಗಂತೂ ಬಲ ಇಷ್ಟ ಈ ಥರದ್ದೆಲ್ಲ. ಆಲ್ರೆಡಿ ಒಂದು ಅರ್ಧ ಭಾಗದಷ್ಟು ಕಿತ್ಬಿಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಹೋಗಿ ಕೇಳ್ಕೊಂಬರ್ತಾರೆ, ಕೊಡ್ತಾರೆ ಏನಂತ. ಇದೆ ನೋಡಿ, ಸಖತ್ತಾಗಿದೆ ಹೂವು ಮಾತ್ರ. ಫ್ರೆಶ್ ಆಗಿ ಫುಲ್ ಎಲ್ಲ ಅರಳ್ಬಿಟ್ಟಿದೆ. ನಾಳೆ ಹಬ್ಬಕ್ಕೆ ಎಲ್ಲ ಇವಾಗ ಅಲ್ಲೆಲ್ಲ ಕೆಲಸದವ್ರು ಕೀಳ್ತಾ ಇದ್ದಾರೆ. ಸೊ ಇವಾಗ ಈಸ್ಕೊಂಡು ಹೋಗೋಣ ಅಂತ. ಕೆ ಜಿಗೆ 150 rupees ಹೇಳ್ತಾ ಇದ್ದಾರೆ. ಫ್ರೆಶ್ ಆಗಿದೆ ಹೂವು. ಸೊ ಒಂದು 4 kg ತೊಗೊಳ್ಳೋಣ ಅಂತ. ನನಗೆ 2 kg ಬೇಕು, ಹಾಗೆ ನಮ್ಮ ಅತ್ತೆಗೆ 2 kg ತೊಗೊಳೋಣ ಅಂತ. ಅವ್ರು ಹೆಂಗೋ ಇವತ್ತು ಊರಿಗೆ ಹೋಗ್ತಾ ಇದ್ದಾರಲ್ಲ, ನಾಳೆ ಅವರು ಊರಲ್ಲಿ ಹಬ್ಬ ಮಾಡ್ತಾರೆ ಅಪ್ಪ. ಸೊ ಹೂವನ ಅವರು ತೊಗೊಂಡು ಬರ್ತಾಯಿದ್ದಾರೆ, ಅಲ್ಲಿ ಕಿತ್ಬಿಟ್ಟು ತೊಗೊಂಡು ಬರ್ತಾಯಿದ್ದಾರೆ. ಅದೆಲ್ಲ ಆ ಕಡೆ ಎಲ್ಲ ಮೊಗ್ಗು, ಈ ಕಡೆ ಫುಲ್ಲು ಅರಳಿದೆ. ಸೊ ಸಖತ್ತಾಗಿದೆ, ಫ್ರೆಶ್ ಆಗಿದೆ ಹೂವು. ನಂಗೆ ಕೀಳೋದಕ್ಕೆ ಇಷ್ಟ ಇಲ್ಲ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಗಿಡದಲ್ಲೇ ಎಷ್ಟು ಚೆನ್ನಾಗಿದೆ. ಸೊ ಯಾರೆಲ್ಲ ಯುಗಾದಿ ಹಬ್ಬಕ್ಕೆ ಚೆನ್ನಾಗಿ ಸೇಲ್ ಆಗಿದೆಯಾ ನಿಮ್ಮ ಕಡೆ ಹೂವು ಏನು ಎತ್ತ ಕಮೆಂಟ್ ಮಾಡಿ. ಒಳ್ಳೆ ರೇಟ್ ಬಂದಿದ್ರೆ ಲೈಕ್ ಮಾಡಿ. ಹಾಗೆ ಇದನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನನ್ನ ಹಸ್ಬೆಂಡ್ ಬರ್ತಾಯಿದ್ದಾರೆ. kg 150 ಹೇಳಿದ್ದಾರೆ. ನಮ್ಮ ಅತ್ತೆ ಕಮ್ಮಿ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಅವರು ನೋಡೋಣ ಏನು ಹೇಳ್ತಾರೆ ಅಂತ. ಆಯ್ತಾ 4 kg ಆಯ್ತಾ. ಹೂವು ತೊಗೊಂಡು ಫ್ರೂಟ್ಸ್ ಎಲ್ಲ ತೊಗೊಂಡು ಕರ್ಬೇವು ಸೊಪ್ಪು ಎಲ್ಲ ತೊಗೊಂಡು ಹೋಗ್ತಾ ಇದೀವಿ. kgಗೆ 130 ರೂಪಾಯಿ ಹಾಕ್ಕೊಟ್ರು. ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಅದೇ ಹೇಳ್ತೆ 4 kgಗೆ 3/4 ಚೀಲ ಅಷ್ಟು ಬಂದಿದೆ. ಅದೇ ನಾವೇನಾದ್ರು ಮಾರ್ಕೆಟಲ್ಲೆಲ್ಲ ತೊಗೊಂಡ್ರೆ ಅದಕ್ಕೆ ನೀರೆಲ್ಲ ಹಾಕ್ಬಿಟ್ಟು kgಗೆ 1 ಕವರಲ್ಲೂ ಒಂದು 3/4 ಭಾಗದಷ್ಟು ಆಗುತ್ತೆ, ಅಷ್ಟೇ ಇರುತ್ತೆ. ಬಟ್ ಇದು ಜಾಸ್ತಿನೇ ಬಂದಿದೆ. ಸೊ ಆಂಟಿ ಅತ್ತೆ ಸಾಯಂಕಾಲ ಹೋಗ್ತಾರಲ್ವಾ, ಅವರು ತೊಗೊಂಡೋಗ್ತಾರೆ ಅವ್ರ ಅಕ್ಕ ಮನೆಗೆ. ಇನ್ನು ನಾನೊಂದು ಸ್ವಲ್ಪ ನಾಳೆಗೆಲ್ಲ ಕಟ್ಟಿ ಇವತ್ತು ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇವಾಗ ನಾವು ಡಿ-ಮಾರ್ಟ್ಗೆ ಹೋಗ್ಬೇಕು. ಡಿ-ಮಾರ್ಟ್ಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಇವತ್ತು ಅಕ್ಕ ಅವ್ರ ಮನೇಲಿ ಊಟಕ್ಕೆ ಕರೆದಿದ್ದಾರೆ ಅವ್ರನ್ನ. ಅವ್ರ ಹೆಸರಲ್ಲಿ ನನಗೇನು ಅದೇನು ಹೊಸ್ದಲ್ಲ, ಯಾವಾಗಲೂ ಹೋಗ್ತಾ ಇರ್ತೀನಿ, ತಿಂತಾ ಇರ್ತೀನಿ ಅಂತ. ಒಬ್ಬನು ಕೊಡ್ತಾ ಇರುತ್ತೆ, ನಾನು ಕೊಡ್ತಾ ಇರ್ತೀನಿ.
ಸೊ ಅವ್ರಿಗೆ ಸ್ಪೆಷಲ್, ಅವ್ರಿಗೆ ತಮಿಳ್ನಾಡು ಫುಡ್ ಅಂದರೆ ಇಷ್ಟ, ಅವ್ರಿಗೆ ತಮಿಳ್ ಚೆನ್ನಾಗಿ ಬರುತ್ತೆ. ಅವ್ರ ಫ್ರೆಂಡ್ಸ್ ಎಲ್ಲ ತುಂಬ ಜನ ತಮಿಳ್ ಅವರೆಲ್ಲ ಅಕ್ಕಪಕ್ಕದಲ್ಲಿದ್ದಾರಂತೆ ಅಲ್ಲಿ. ಸೊ ಅಕ್ಕ ಬೆಳಗ್ಗೆ ಕರೆದ್ಬಿಟ್ಟು ಹೋದ್ರು, ಕರ್ಕೊಂಡು ಬಾ ಅಂತ ಫೋನ್ ಮಾಡಿದ್ರು. ಎಲ್ಲ ರೆಡಿಯಾಗಿದೆ, ನೀನು ಬಂದಿದ ತಕ್ಷಣ ಬಜ್ಜಿ ಒಂದು ಹಾಕ್ಬೇಕಷ್ಟೇನೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಡಿ-ಮಾರ್ಟ್ಗೆ ಹೋಗ್ಬಿಟ್ಟು ಆಮೇಲೆ ಹೋಗ್ಬೇಕು. ಮೋಸ್ಟ್ಲಿ ಅಷ್ಟೊತ್ತಿಗೆ ಹುಡುಗರು ಸಮೇತ ಬಂದ್ಬಿಟ್ಟಿರ್ತಾರೆ ಅನ್ಸುತ್ತೆ, ಹೋಗಿ ಕರ್ಕೊಂಬರ್ಬೇಕು ಅವ್ರನ್ನ. ಸೊ ಬನ್ನಿ ಹೋಗೋಣ ನಾವು ಡಿ-ಮಾರ್ಟ್ಗೆ. ಇದನ್ನ ಕೆಲವೊಬ್ರು ಸನ್ನಿ ಸೊಪ್ಪು ಅಂತಾರೆ, ನಮ್ಮ ಕಡೆ ನರ್ವಿಸ್ ಅಂತಾರೆ. ಒಳ್ಳೆ ಘಮ ಬರುತ್ತೆ. ಇದನ್ನ ಮನೆ ಸುತ್ತ ಹಾಕಿದ್ರೆ ಹಾವೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಸೊ ಅವರು ಊರಿಗೆ ಎತ್ಕೊಂಡು ಹೋಗೋದಕ್ಕೆ ಇಲ್ಲಿ ಕೇಳಿ ಇಸ್ಕೊಂಡಿದ್ದಾರೆ. ಇನ್ನು ಈ ಸೊಪ್ಪನ್ನ ಮಕ್ಕಳಿಗೆಲ್ಲ ಮೈಗೆಲ್ಲ ಸ್ವಲ್ಪ ಕೈಯಲ್ಲೇ ಅರ್ದ್ಬಿಟ್ಟು ಇಟ್ಟರೆ ಮಕ್ಕಳಿಗೆ ಯಾವುದೇ ರೀತಿಯ ಸೋಕಾಗಲ್ಲ ಅಥವಾ ತಲೆನೋವು ಬರಲ್ಲ, ಜ್ವರ ಇದ್ರೆ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಯೂಸ್ ಮಾಡ್ತಾರೆ. ನೋಡಿ ನಮ್ಮನೆ ಹೆಂಗ್ ಕರೀತಾರೆ ಮನೆಗೆಲ್ಲ. ಅದಕ್ಕೆ ಹೇಳೋದು ಹಳ್ಳಿಗಳ ಕಡೆ ಮನೆ ಮಾಡ್ಕೋಬೇಕು ಅಂತ, ಹೂವು ಕಟ್ಕೊಂಡು. ಇದು ಎಲ್ಲಿ ಬಂದಿದ್ದೀನಿ ಅಂತ ನೆಕ್ಸ್ಟ್ ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ, ಇದು ಯಾವ ಜಾಗ ಅಂತ. ನನಗೆ ಸಂಬಂಧಪಟ್ಟ ಜಾಗ ಅಂದರೆ ನನ್ನ ಜಾಗ ಅಲ್ಲ, ನಮಗೆ ಹೇಳ್ತೀನಿ ಮುಂದೆ. ನೋಡಿ ಈರುಳ್ಳಿ ಎಲ್ಲ ಹಾಕಿದ್ದಾರೆ, ನೀರು ಬಿಟ್ಟಿದ್ದಾರೆ ಗಿಡಕ್ಕೆ. ಈರುಳ್ಳಿ ಇಟ್ಟಿತ್ತು ನೋಡಿ, ಕನಕಾಂಬರ ಗಿಡ ಹಾಕಿದ್ದಾರೆ. ಇಲ್ಲೆಲ್ಲ ಸಣ್ಣ ಪುಟ್ಟ ಸೊಪ್ಪು ತರಕಾರಿ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಥರ ಜಾಗ ಅಂದರೆ ಬಲ ಇಷ್ಟ. ನಾನು ಡೈಲಿ ನೋಡ್ಬೋದು ಈ ಜಾಗನ. ಪುದೀನ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ಪುದೀನ ಸೂಪರಾಗಿ ಬಂದಿದೆ. ಅಲ್ಲಿಂದ ನಾವು ನೇರವಾಗಿ ಬಂದಿದ್ದು ಡಿ-ಮಾರ್ಟ್ಗೆ. ಡಿ-ಮಾರ್ಟ್ ಬಂದು ಸಿದ್ದಾಪುರ ಹತ್ರ ಬರುತ್ತೆ, ನಮಗೆ ಸ್ವಲ್ಪ ದೂರ ಆಗುತ್ತೆ. ಬಟ್ ಇಲ್ಲಿ ಅತ್ತೇನು ಯಾವಾಗಲೂ ಬರಲ್ವಲ್ಲ, ಹಾಗಾಗಿ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಅವ್ರಿಗೇನು ಬೇಕೋ ಅದನ್ನು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಡಿ-ಮಾರ್ಟ್ಗೆ ಬಂದಿದ್ದೀವಿ. ಇನ್ನು ಅತ್ತೆ ಅಂತೂ ಅವ್ರ ಮನೆಗೆ ತೊಗೊಳೋದಕ್ಕಿಂತ ಜಾಸ್ತಿ ನಮ್ಮ ಮನೆಗೆ ತೊಗೊಳ್ತಾ ಇರ್ತಾರೆ. ನಾನು ಮಕ್ಕಳಿಗೆ ಸ್ವಲ್ಪ ಜಂಕ್ ಫುಡ್ ಎಲ್ಲ ಅಂದರೆ ಅಂಗಡಿದು ಬೇಕ್ರಿ ಐಟಮ್ಸ್ ಎಲ್ಲ ಕೊಡೋದು ತುಂಬ ಅಂದರೆ ತುಂಬಾ ಕಡಿಮೆ. ಬಟ್ ಅತ್ತೆ ಬಂದಾಗಲಿಂದ ನನ್ನ ಮಕ್ಕಳಿಗೆ ಅಂಗಡಿ ಫುಡ್ ಅಂತೂ ಫುಲ್ ಮನೆಯೆಲ್ಲ ಸ್ಟಾಕ್ ಇದ್ದೇ ಇರುತ್ತೆ. ನಾನೇ ಬೇಡ ಅಂತ ಅಂದ್ರೂ ಅತ್ತೆ ಈಸ್ಕೊಡ್ತಾನೆ ಇರ್ತಾರೆ. ಸೊ ಹಾಗೆ ಅವರು ಊರಿಗೆ ಹೋಗ್ತಾ ಇದ್ದಾರಲ್ವ, ಅಲ್ಲೂ ಸಹ ಮಕ್ಕಳೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ರು. ಇನ್ನು ಬೈ ಒನ್ ಗೆಟ್ ಒನ್ ಇರೋ ಅಂಥದ್ದೆಲ್ಲ ನಮಗೊಂದು ಅವ್ರಿಗೊಂದು ಅಂತ ತೊಗೊಂಡ್ರು. ಬೈ ಒನ್ ಗೆಟ್ ಒನ್ ಅಂತ ಅಷ್ಟೇ ಅಲ್ಲ, ಅವ್ರಿಗೆ ಏನು ಬೇಕೋ ಎಲ್ಲನೂ ಅವರು ತೊಗೊಂಡ್ರು. ಹಾಗೆ ಅದೇ ಥರದ್ದು ನನಗೂ ಈಸ್ಕೊಟ್ರು. ನಾನು ಬೇಡ ಅಂತ ಅಂದ್ರೂ ಕೇಳ್ತಾ ಇಲ್ಲ, ಬಿಕಾಸ್ ನಾನು ತುಂಬ ಅಂದರೆ ತುಂಬಾ ಕಡಿಮೆ ಮಕ್ಕಳಿಗೆ ಜಂಕ್ ಫುಡ್ ಎಲ್ಲ ಕೊಡಿಸೋದು. ಮನೆಯಲ್ಲೇ ಆದಷ್ಟು ನಾನೇ ಪ್ರಿಪೇರ್ ಮಾಡಿ ಎಲ್ಲ ಕೊಡ್ತಾ ಇರ್ತೀನಿ. ಇನ್ನು ನಾವು ಮೇನ್ ಆಗಿ ಬಂದಿದ್ದು ಒಂದು ಐರನ್ ಕಡಾಯಿ ತಗೊಳಕ್ಕೆ ಅಂತ ಅಂದ್ಬಿಟ್ಟು, ಹಾಗೆ ಒಂದು ಸ್ಮಾಲ್ ಪ್ರಿಟೀಸ್ ಸ್ಪೂನ್ಸ್ ಬೇಕು ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ನಿನ್ನೆ ಬೇರೆ ಶಾಪಿಂಗ್ ಮಾಲ್ಗೆ ಹೋದಾಗ ಅಲ್ಲಿ ನೋಡಿದ್ವಿ, ಬಟ್ ಅದು ಯಾಕೋ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. ಓಕೆ, ಡಿ-ಮಾರ್ಟಲ್ಲಿ ಕಡಿಮೆ ಸಿಗ್ಬೋದು ಅಂತ ಬಂದ್ವಿ. ಬಟ್ ನಾವು ಹುಡುಕ್ತಾ ಇದ್ದಿದ್ದಂಥ ಏನು ಐರನ್ ಕಡಾಯಿ ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಅದೊಂದನ್ನು ಬಿಟ್ಟು ಬೇರೆ ಎಲ್ಲನೂ ತಗೊಂಡ್ವಿ. ಮೇನಾಗಿ ಹೋಗಿದ್ದು ಅದೆರಡನ್ನು ತಗೊಳ್ಬೇಕು ಅಂತಾನೆ, ಬಟ್ ಅದೆರಡು ಸಿಗ್ಲಿಲ್ಲ, ಬೇರೆ ಎಲ್ಲ ಥರದ್ದು ತಗೊಂಡ್ವಿ. ಇನ್ನು ಹಬ್ಬ ಇರೋದ್ರಿಂದ ಸಿಕ್ಕಾಪಟ್ಟೆ ಆಫರ್ಸ್ ಇತ್ತು. ಆ ಆಫರ್ ತಕ್ಕಂತೆ ಜನ ಕೂಡ ಅಷ್ಟೇ ಫುಲ್ ಆಗಿಬಿಟ್ಟಿದ್ರು. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇನ್ನು ಡಿ-ಮಾರ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ವೀಡಿಯೋಸ್ ಯಾವುದು ಮಾಡೋಕ್ಕಾಗಲಿಲ್ಲ, ಹಾಗೆ ಫುಲ್ ಟಯರ್ಡ್ ಆಗೋಗಿತ್ತು. ಇನ್ನು ನೈಟಿಗೆ ಸ್ವಲ್ಪ ನಮ್ಮ ಅತ್ತೆ ಮನೆ ಜುಡಿಯೋದಲ್ಲಿ ಕೆಲವೊಂದು ಪ್ಯಾಂಟ್ಸ್ ತೊಗೊಂಡಿದ್ರು, ಅದು ಸ್ವಲ್ಪ ಟೈಟ್ ಆಗ್ತಾ ಇತ್ತು ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ನಾವು ಜುಡಿಯೋ ಹತ್ರ ಬಂದ್ವಿ. ಬರಬೇಕಾದ್ರೆ ಮಳೆ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಹಾಗೆ ಅವರು ಒಂದಷ್ಟು ಪ್ಯಾಂಟ್ನ ಎಕ್ಸ್ಚೇಂಜ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಅಪ್ ಆಗಿತ್ತು. ಹಾಗಾಗಿ ಮತ್ತೆ ಹೊಸ ಪ್ಯಾಂಟ್ಸ್ನ ತೊಗೊಂಡ್ರು. ಸರಿ, ಆ ಪ್ಯಾಂಟ್ ನನ್ನ ಮಗಳಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡ್ವಿ. ಹಾಗೆ ಅತ್ತೆ ಕೂಡ ಬೇರೆ ಪ್ಯಾಂಟ್ಸ್ನ ನೋಡ್ತಾ ಇದ್ರು. ಇನ್ನು ನಾನಂತೂ ಈ ಮನೆ ಹತ್ರನೇ ಇರೋದಲ್ವಾ, ಸೊ ನಾನು ಯೂಶಲಿ ಮನೇಲಿ ಇದೇ ಥರನೇ ಇರ್ತೀನಿ. ನನಗೆ ಅಂಗಡಿಗೆಲ್ಲ ಹೋಗ್ಬೇಕು ಅಂದಾಗ ಮತ್ತೆ ಒಂದು ಡ್ರೆಸ್ ಚೇಂಜ್ ಮಾಡು ಆ ಥರದ್ದೆಲ್ಲ ಆಗಲ್ಲ. ನನಗೆ ಕಂಫರ್ಟಬಲ್ ಆಗಿರುತ್ತೆ, ಬಿಕಾಸ್ ಮನೆ ಹತ್ರನೇ ಇರೋದು. ಜಸ್ಟ್ 5 ಮಿನಿಟ್ಸಲ್ಲಿ ನಮಗೆ ಜುಡಿಯೋ ಮತ್ತು ವಿಶಾಲ್ ಎಲ್ಲ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಯಾವ ಥರ ಇರ್ತೀನೋ ಮನೇಲಿ ಅದೇ ಥರನೇ ಬಂದುಬಿಡ್ತೀನಿ. ಯೂಶಲಿ ನಾನು ಇದೇ ಥರನೇ ಮನೇಲಿ ಇರೋದು. ಒಂದು ಟ್ರ್ಯಾಕು, ಒಂದು ಟೀ ಶರ್ಟ್ ಹಾಕ್ಕೊಂಡು ಒಂದು ಪೋನಿ ಮಾಡ್ಕೊಂಡು ಇದ್ಬಿಡ್ತೀನಿ ಅಷ್ಟೇ. ಕೆಲವೊಬ್ಬರಿಗೆ ಡ್ರೆಸ್ ಚೇಂಜ್ ಮಾಡೋದಂದರೆ ತುಂಬ ಕ್ರೇಜ್ ಇರುತ್ತೆ, ಬಟ್ ನನಗೆ ಡ್ರೆಸ್ ಚೇಂಜ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾ ಇರುತ್ತೆ. ಸೊ
ಹಾಗಾಗಿ ನಾನು ಎಲ್ಲೂ ಹೋಗ್ಬೇಕಂದ್ರೆ ಅವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಲ್ಲ. ಇನ್ನು ಮನೆಗೆ ಬಂದು ಸ್ವಲ್ಪ ಅತ್ತೆಗೆ ಪ್ಯಾಕಿಂಗ್ ಎಲ್ಲ ಹೆಲ್ಪ್ ಮಾಡಿದೆ. ಬಿಕಾಸ್ ಅವರು ತುಂಬಾನೇ ಶಾಪಿಂಗ್ ಮಾಡಿದ್ರು. ನೀವು ನೋಡಿದ್ದೀರಾ, ಸಿಕ್ಕಾಪಟ್ಟೆ ಶಾಪಿಂಗ್ ಎಲ್ಲ ಆಗಿತ್ತು. ಹಾಗೆ ನಾನು ಅತ್ತೆಗೆ ಕೆಲವೊಂದು ಸಾಂಬಾರ್ ಪೌಡರು, ಧನಿಯಾ ಪೌಡರು, ಹಾಗೆ ಚಿಲ್ಲಿ ಪೌಡರು ಎಲ್ಲಾನು ಮಾಡಿದ್ದೆ. ಅವರು ಬರ್ತೀನಿ ಅಂತ ಹೇಳ್ದಾಗ್ಲೇ ಎಲ್ಲ ತಂದು ಹುರಿದು ಒಣಗಾಕಿ ಮಿಷಿನ್ಗೆಲ್ಲ ಹಾಕಿ ಜರಡಿ ಹಿಡಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಹಾಗೆ ಹೂವನು ಅಷ್ಟೇ, ಇನ್ನು ಸುಮ್ಮನೆ ಕೂತ್ಕೊಂಡಿರೋದು ಯಾಕೆ, ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅತ್ತೆ ಸೇರಿ ಅವರು ಊರಿಗೆ ಬೇಕಾಗಿರೋ ಅಂಥ ಹೂವನ್ನೆಲ್ಲನೂ ನಾವೇ ಎಲ್ಲ ಪೋಣಿಸಿ ಎಲ್ಲ ರೆಡಿ ಮಾಡಿದ್ವಿ. ಇನ್ನು ಅಷ್ಟರಲ್ಲಿ ಅತ್ತೆ ಮಗ ಬಂದರು. ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು, 11 ಗಂಟೆ 12 ಗಂಟೆ ಆಗೋಗಿತ್ತು. ಸೊ ಇನ್ನು ಅವರು ಬೇಗ ಹೊರಡಲಿ ಅಂತ ಅಂದ್ಬಿಟ್ಟು ಊಟಕ್ಕೆಲ್ಲ ಹಾಕ್ಕೊಟ್ಬಿಟ್ಟು ಇನ್ನು ಲಗೇಜ್ ಎಲ್ಲ ಎತ್ಕೊಂಡೋಗಿ ಗಾಡಿಯಲ್ಲಿ ಇರ್ತಾ ಇದ್ದೀವಿ. ಅತ್ತೆ ಇವಾಗ ಹೋದರೆ ನೆಕ್ಸ್ಟು ಸ್ವಲ್ಪ ದಿನ ಬಿಟ್ಟು ಬರ್ತಾರೆ. ಸೊ ಯಾಕೆ ಅಂತ ಅಂದ್ಬಿಟ್ಟು ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಅವರು ಹೊರಡ್ತಾ ಇದ್ದಾರೆ. ಅವರು ಲಂಡನಿಂದ ಬರಬೇಕಾದ್ರೆ 3 ಬ್ಯಾಗ್ ತಗೊಂಡು ಬಂದಿದ್ರು. ಇವಾಗ ಹೋಗ್ತಾ ನೋಡಿ ಇಷ್ಟೊಂದೆಲ್ಲ ಲಗೇಜ್ ಆಗಿದೆ. ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ರು. ಅವ್ರ ತಮ್ಮ, ಅಕ್ಕ, ತಂಗಿ, ಮಕ್ಕಳಿಗೆ ಎಲ್ಲರಿಗೂ ಶಾಪಿಂಗ್ ಮಾಡಿ ಒಂದು ಇನೋವಾ ಕಾರ್ ಬ್ಯಾಕ್ ಸೈಡ್ ಫುಲ್ ಆಗೋಗ್ಬಿಟ್ಟಿತ್ತು. ಇನ್ನು ಇವರು ಹೊರಡ್ತಾ ಇದ್ದಾರೆ. ಮಳೆ ಕೂಡ ಬರ್ತಾ ಇತ್ತು. ಇವ್ರು ಇಲ್ಲಿಂದ ಕೂರ್ಗಿಗೆ ಹೋಗ್ಬೇಕು ಅಂತಂದ್ರೆ 5 hours ಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೆ, ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಅಂದ್ಬಿಟ್ಟು. ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದಿರ ಫಾಲೋ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.